ವರ್ಷಗಳ ನಂತರ ಆದೇಶ ಸರ್ ಟೆರರ್ ಸಿನಿಮಾ ಮಾಡಿದ್ರೆ ಸರ್ ಸಿನಿಮಾ ಟ್ಯಾಂಪರ್ ಆಗಿದೆ. ಸಿನಿಮಾದಲ್ಲಿ ನಿಮ್ಮ ಫ್ಯಾಮಿಲಿ ಎಮೋಷನ್ ತಗೊಳ್ಳಿ, ದೇವರು, ದುಡ್ಡು, ಫ್ರೆಂಡ್ಶಿಪ್, ಲವ್ ಎಲ್ಲ ಟೋಟಲಿ ಎಮೋಷನ್ ಇಟ್ಟಿದ್ದಾರೆ. ಸಿನಿಮಾದಲ್ಲಿ ಏನು ಒಂದು ಬಡವನಾಗಿ ಹುಟ್ಟಿರ್ತಾನೆ, ಏನು ಬಡವನಾಗಿರ್ಬೇಕಾ ಶ್ರೀಮಂತ ಆಗ್ಬಾರ್ದ ಅನ್ನೋ ಒಂದು ತಾಟಲ್ಲಿ ಸಿನಿಮಾ ಇಟ್ಕೊಡಿದ್ರೆ, ಸೊ ಅದೇ ಒಂದು ತಾಟಲ್ಲೇ ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾರೆ ಸರ್. ಸೂಪರ್ ಆಗಿದೆ ಸರ್. ಸಿನಿಮಾದಲ್ಲಿ ಏನಂದ್ರೆ ಹೇಳ್ಬೇಕಾಗಿರೋ ವಿಷಯ ಅಂತ ಕೇಳಿದ್ರೆ, ಹಳೇ ಕಲಾವಿದರಾದ ನಮ್ಮ ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ಕೋಟೆ ಪ್ರಭಾಕರ್ ಆಗಿರ್ಬೋದು, ಶಶಿಕುಮಾರ್ ಆಗಿರ್ಬೋದು, ತುಂಬಾ ಹಳಬರನ್ನ ಹಾಕೊಂಡು ಮಾಡಿದ್ರೆ ಅವ್ರನ್ನೆಲ್ಲ ನೋಡುವಂಥ ಅದೃಷ್ಟ ನಮ್ಮ ಭಾಗ್ಯ. ಸಿನಿಮಾ ಹೈಲೈಟ್ ಆಗಿದೆ. ಇನ್ನು ಸಿನಿಮಾದಲ್ಲಷ್ಟೇ ಎಲ್ಲೂ ಬೋರ್ ಆಗೋದಿಲ್ಲ. ಎಲ್ಲ ಒಂದ್ ಕಡೆ ಬಾಲಿವುಡ್ ಮೂವಿ ನೋಡಿದಂಗೆ ಅನ್ನೋ ಕಾನ್ಸೆಪ್ಟ್ ಅನ್ಸುತ್ತೆ. ಯಾಕಂತ ಕೇಳಿದ್ರೆ ಆ ಹೊಡೆದಿರೋ ಬೀಜನ್ಸ್ ಆಗಿರ್ಬೋದು, ಮತ್ತೆ ಆ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಮತ್ತೆ ಆ ಇವರು ಯಾರೋ ಆದಿತ್ಯ ಸರ್ ಎಂಟ್ರಿ ಕೊಡ್ತಾರೆ ಸರ್. ಆ ಎಂಟ್ರಿ ಸೀನ್ಸು, ಅವ್ರು ಹೊಡೆದಿರೋ ಫೈಟಿಂಗು, ಆ ಕುಡಿಯೋಂಥ ಸಿಗರೆಟ್ ಸ್ಟೈಲು ಸರ್ ಅದ್ಭುತವಾಗಿದೆ. ಅವ್ರ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ ಸಖತ್ತಾಗಿ ಮಾಡಿದ್ರೆ ಆ ಡೈರೆಕ್ಟರ್ಗೆ ಡೈರೆಕ್ಟರ್ ನಾನು ಸಲಾಮ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಸರ್. ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸಿನಿಮಾ. ನಮ್ಮ ಡೈಮಂಡ್ ಸ್ಟಾರ್ ಕಿಟ್ಟಿ ಅವರು ಮತ್ತೆ ಆದಿತ್ಯ ಸರ್ ಆಕ್ಷನ್ ಅದುರ್ಸಾಗಿದೆ. ಇನ್ನು ಸಿನಿಮಾದಲ್ಲಿ ಸಾಂಗ್ಸ್ ಎರಡಿದೆ ಸರ್. ರಾವಣ ಸಾಂಗ್ ಮತ್ತೆ ಬೊಂಬೆ ಸರ್ ಬೊಂಬೆ ಆಡಿಸ್ಬಿಟ್ಟರು ಸರ್. ಆ ರೇಂಜ್ಗಿದೆ ಸಿನಿಮಾ. ಯಾರು ಬಂದು ನೋಡ್ಬೋದ್ರೆ ಎಲ್ಲ ನೋಡ್ಬೋದು. ಕಾಸಿತ್ತು, ಟೈಮ್ ಫ್ರೀ ಇತ್ತು ಎಲ್ಲ ನೋಡ್ಬೋದು. ಆ ರೇಂಜ್ ಇದೆ. ಹೋದವರ ಯಾವ ಸ್ಟಾರ್ ಮೂವಿ ಇಲ್ಲ, ನೆಕ್ಸ್ಟ್ ವಾರ ಯಾವ ಸ್ಟಾರ್ ಮೂವಿ ಇಲ್ಲ. ಸಿನಿಮಾ ಸಖತ್ತಾಗಿ ಓಡುತ್ತೆ ಅನ್ನೋ ಕಾನ್ಸೆಪ್ಟ್ ಇದೆ. ಬೇಕಾದವ್ರು ಒಂದು ಸಿನಿಮಾ ನೋಡ್ಬೋದು. ಒಂದ್ಸರಿ ನೋಡಿದ್ರೆ ಸಿನಿಮಾ ಅರ್ಥ ಆಗಲ್ಲ, ಯಾಕಂದ್ರೆ ಆ ರೇಂಜ್ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಇದೆ. ಬಟ್ ಸಿನಿಮಾ ಸಖತ್ತಾಗಿದೆ, ಎಲ್ಲೂ ಬೋರ್ ಆಗೋದಿಲ್ಲ. ಜೈ ಆದಿತ್ಯ ಬಾಸ್. ಥ್ಯಾಂಕ್ ಯು ಬ್ರೋ. ನೀವು ನೋಡಿದ್ರೆ ತುಂಬ ಚೆನ್ನಾಗಿದೆ. ಅಲ್ಲಿ ಅರ್ಥ ಆಗುತ್ತೆ ಎಷ್ಟು ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತ. ಪ್ಲಸ್ ಮ್ಯೂಸಿಕ್ ಅಂತೂ ವಾವ್ ಸಖತ್ತಾಗಿತ್ತು. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಪ್ರತಿ ಸೀನ್ಗೂ ಹೈಲೈಟ್ BGM ಆಯಿತು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಇಲ್ಲ, BGM ಇದ್ರೇನೆ ಅಲ್ವಾ ಅದೊಂದು ಥ್ರಿಲ್. ಪ್ರತಿ ಸೀನ್ಗೂ ಥ್ರಿಲ್ ಸಿಗುತ್ತೆ ನಿಮ್ಗೆ. ಅದರಿಂದ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕಿಂದ ತುಂಬ ಚೆನ್ನಾಗಿದೆ. ಹರ್ಷವರ್ಧನ್ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲವ್ ಸ್ಟೋರಿ ಲವ್ ಸ್ಟೋರಿ ಅಂತಲೇ ಇದೆ, ಬಟ್ ಇದು ಅಡ್ವೆಂಚರಸ್ ಆಗಿದೆ. ಅಂದರೆ ಯಾವಾಗಲೂ ಅದೇ ಇರೋಕ್ಕಾಗಲ್ಲ. ಬಟ್ ಇಲ್ಲಿ ರೈಟ್ ಅಂದರೆ ಸಾಂಗ್ ಬೊಂಬೆ ಸಾಂಗ್ ಇದೆ, ಅದು ಹುಕ್ ಸ್ಟೆಪ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಥ್ಯಾಂಕ್ ಯು. ಸಿ ಅಂತ ಬೀಸೋ ಗಾಳಿ ಕನ್ನಡ, ಹರಿಯುವ ಜುಳು ನೀರು ಕನ್ನಡ. ಹೀಗಿರ್ಬೇಕಾದ್ರೆ ಅನ್ಯ ಭಾಷೆ ನಿನಗಾದಕ್ಕೋ ಕನ್ನಡಿಗ ಅಂತ ನಮ್ಮ ಕನ್ನಡ ಪಿಕ್ಚರ್ನ ನೋಡಿ ಬೆಳೆಸಿ ದಯವಿಟ್ಟು ಸೂಪರ್ ಆಗೈತೆ ಸಿನಿಮಾ. ಮೆಸೇಜ್ ಕೊಟ್ಟಿದ್ದಾರೆ ಜನರಿಗೆ. ಅದು ಇಂಟ್ರಲ್ ಮತ್ತೆ ಸ್ವಲ್ಪ ಅರ್ಥ ಆಗೋದಿಲ್ಲ. ಇಂಟ್ರಲ್ ಆದ್ಮೇಲೆ ಭಾಳ ಚೆನ್ನಾಗೈತೆ. ಅದು ನೋಡಿ ಹೇಳ್ಬೇಕು ಜನಗಳೇ. ಭಾಳ ಚೆನ್ನಾಗೈತೆ ಸಿನಿಮಾ. ಸೂಪರ್ ಹೇಗಿತ್ತು? ಮ್ಯೂಸಿಕ್ ಎಲ್ಲ ಹೇಗಿತ್ತು? ಮ್ಯೂಸಿಕ್ ಅದು ಸೂಪರ್. ಸಂಗೀತ ಅಂತೂ ಸಖತ್ತಾಗೈತೆ. ಸಾಂಗ್ ಎರಡು ಸಾಂಗ್ ಸೂಪರ್ ಸಾಂಗ್. ಇಷ್ಟಿನ ಗಂಟ ಮಾಡಿದ ಸಿನಿಮಾಗಿಂತ ಈ ಸಿನಿಮಾದ ಸೂಪರ್ ಮಾಡೋದು. ಎಲ್ಲ ನೋಡ್ಬೋದು. ಸೂಪರ್ ಸಿನಿಮಾ. ಸೂಪರ್ ಆಗಿತ್ತು ಸರ್. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಮೂವಿ ಚೆನ್ನಾಗಿದೆ. ಫಸ್ಟ್ ಹಾಫು ಸ್ಲೋ ಹೋಗುತ್ತೆ, ಸೆಕೆಂಡ್ ಹಾಫಲ್ಲಿ ರಿವೀಲ್ ಆಗ್ತಾ ಹೋಗ್ತಾ ಇರುತ್ತೆ. ಆಕ್ಷನ್ನು, BGM, ಅವ್ರ ಆ್ಯಕ್ಟಿಂಗು, ಆಮೇಲೆ ನಮ್ಮ ಹಳೆಯ ಪೋಷಕ ನಟರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಪರಿಗಣಿಸಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅವರವರ ಆ್ಯಕ್ಟಿಂಗು ಸೂಪರಾಗಿ ಮಾಡಿದ್ದಾರೆ. ಸುಮ್ಮನೆ ಹೇಳೋದಲ್ಲ. ಸಿಲ್ಕ್ ಮಂಜು ಅವರು ಫಿಲಮ್ ಮಾಡಿ ಗೆದ್ದಿದ್ರು, ಈಗ ಟೆರರ್ ಮಾಡಿ ಗೆದ್ದಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದರೆ ರಂಜನ್ ಗೌಡ ಅವರು ಬ್ರಿಲಿಯನ್ಸ್ ಆಗಿ ಚೆನ್ನಾಗಿ ಟೆಕ್ನಿಕಲಾಗಿ ತೊಗೊಂಡೋಗಿದ್ದಾರೆ. ಎಂಡಲ್ಲಿ ಟೈಟಲ್ ಕಾರ್ಡ್ ಕೊಟ್ಟಿದ್ದಾರೆ. ಅಂದರೆ ಸಮಾಜಕ್ಕೆ ಏನೆಲ್ಲ ಗೌರವ ಕೊಟ್ಟಿದ್ರು, ನಮ್ಮ ಅಪ್ಪುವರು ಇರ್ಬೋದು, ನಮ್ಮ ಸಾಲುಮರದ ತಿಮ್ಮಕ್ಕ ಇರ್ಬೋದು, ನಮ್ಮ ಚುಂಚನಗಿರಿ ಸ್ವಾಮಿಗಳು ಇರ್ಬೋದು, ಅವ್ರದ್ದೆಲ್ಲ ಏನೇನು ಕೊಡುಗೆ ಇದೆ ಅನ್ನೋದೆಲ್ಲನೂ ಟೈಟಲ್ ಕಾರ್ಡಲ್ಲಿ ಅವ್ರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್ ಟೆರರ್. ಮೆಸೇಜು ಇವತ್ತಿನ ಕಾಲಘಟ್ಟಕ್ಕೆ ಯಾವ ಥರ ಎಲ್ಲ ಮೋಸ ಮಾಡ್ತಾರೆ ಅಂದರೆ ಲೈಕ್ ಟೆಂಪಲಲ್ಲಿ ಹಣ ಸಂಗ್ರಹ ಮಾಡಿ ಅದೆಲ್ಲ ಯಾವ ಥರ ಇದು ಮಾಡ್ತಾರೆ ಅನ್ನೋದನ್ನೆಲ್ಲ ಇಂಡೈರೆಕ್ಟಾಗಿ ತೋರಿಸಿದ್ದಾರೆ. ನಮ್ಮ ಹಿಂದೂಗಳು ಹಾಕುವಂಥ ಇದು ನಮ್ಮ ಜನದ ಭಾವನೆಗಳ ಯಾವ ಥರ ಈ ರಾಜಕೀಯದವರು ಪರಿಗಣನೆ ಮಾಡಿ ದುಡ್ಡುಗಳ ತೊಗೊಂಡು ಮೋಸ ಮಾಡ್ತಾರೆ ಅನ್ನೋದು ತುಂಬ ಎಳೆಯಾಗಿ ತೋರಿಸಿದ್ದಾರೆ. ಈ ಕಾಲಘಟ್ಟಕ್ಕೆ ಚೆನ್ನಾಗಿದೆ. ಎಲ್ಲ ಯೂಸ್ ಬಂದು ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಉಳಿಸಿ ಹರಿಸಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ದಯವಿಟ್ಟು. ಸರ್, ಕೀರ್ತಿರಾಜ್ ಸರ್, ಆಮೇಲೆ ಶರತ್ ಅಶ್ವ ಸರ್ ಎಲ್ಲರನ್ನೂ ಒಟ್ಟಿಗೆ ನೋಡಿ ತುಂಬ ಖುಷಿ ಆಯಿತು. ಅದರಲ್ಲಿ ಆ್ಯಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಷನ್, ಮ್ಯೂಸಿಕ್ ಅಂತೂ ಅಲ್ಟಿಮೇಟ್. ಟೆರರ್ ಆಗೇ ಇದೆ ಸರ್. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಏನು ಮೆಸೇಜ್ ಇತ್ತು ಮೇಡಮ್ ಟೆರರ್ ಸಿನಿಮಾದಲ್ಲಿ? ಸರ್, ಸ್ಟಾರ್ಟಿಂಗ್ ನಾವು ಏನು ಈ ಥರ ಎಲ್ಲ ಯೂಸ್ ಮಾಡ್ಕೋತಾ ಇದ್ದಾರೆ, ಈ ಕಡೆ ಪಾಲಿಟಿಕ್ಸ್ ಅವ್ರಿಗೆ ಈ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೀರೋ ಅಂತಾರೆ ನೋಡಿದ್ರು ಈ ಥರ ಕಳ್ತನ ಇನ್ನೊಂದು ಮತ್ತೊಂದು ಅಂತ. ಅಟ್ ಲಾಸ್ಟ್ ಅವ್ರು ಅದು ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ರು, ಜನಕ್ಕೆ ಯಾವ ಥರ ಎಲ್ಲ ಉಪಯೋಗ ಆಯಿತು, ಖುಷಿ ಆಯಿತು ಸರ್. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡ್ಬೋದಾ? ಅಫ್ಕೋರ್ಸ್ ಎಲ್ಲರೂ ನೋಡ್ಬೋದು ಸರ್. ಆ್ಯಕ್ಷನ್ ಒಂದು ತುಂಬ ಚೆನ್ನಾಗಿದೆ. ಆಮೇಲೆ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಬೊಂಬೆ ಸಾಂಗು ಆಲ್ರೆಡಿ ಎಲ್ಲ ಕಡೆಯೂ ಕೇಳಿ ಬರ್ತಾ ಇದೆ.
ತುಂಬ ಚೆನ್ನಾಗಿದೆ. ಆ್ಯಕ್ಷನ್ಸ್ ಎಲ್ಲ ನಮ್ಮ ಸುಬ್ಬಂಜು ಅವರು ಒಂದು ಕಾಲದಲ್ಲಿ ನಮ್ಮ ಉಪೇಂದ್ರ ಸರ ಬೇರೆ ಹೀರೋ ಮಾಡಿದರು ಆ ಟೈಮಲ್ಲಿ. ಈ ಟೈಮಲ್ಲಿ ಅದೇ ಥರ ನಮ್ಮ ಆದಿತ್ಯ ಸರು ಒಂದು ಟೈಮಲ್ಲಿ ಒಳ್ಳೆ ಪಿಕ್ಚರ್ ಮಾಡಿದ್ರು. ಈ ನಡುವೆ ಸ್ವಲ್ಪ ಡೌನ್ ಆಗಿಬಿಟ್ಟಿದ್ರು. ಟೆರರ್ ಸೂಪರಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಆ ಥರ ಆ್ಯಕ್ಟಿಂಗು ಮತ್ತು ನಮ್ಮ ಸುಶೀಲ್ ಕುಮಾರ್, ನಮ್ಮ ದೇವರಾಜು ಮತ್ತು ಹಳೆ ಆಕ್ಟರ್ಗಳೆಲ್ಲ ಹೆಂಗೆ ಮಾಡಿದ್ದಾರೆ ಅಂದರೆ ನಮ್ಮ ಸೂಪರಾಗಿ ಮಾಡಿದ್ದಾರೆ. ಈ ಕನ್ನಡ ಪಿಕ್ಚರ ಕನ್ನಡದಲ್ಲಿ ಥಿಯೇಟ್ರ್ಗಳು ನೋಡಿ ಕನ್ನಡವನ್ನು ಉಳಿಸಿ ಹೋಗಿ ನಾವು ಪ್ರಾರ್ಥಿಸ್ಕೊಳ್ಳುತ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೂಪರ್.